ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫ್ರೆಂಡ್ದು ಬರ್ತ್ಡೇ ಇತ್ತು, ಹಂಗಾಗಿ ಅವಳಿಗೆ ರಾಘವೇಂದ್ರ ಸ್ವಾಮಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಗೆ ನಿಯರೇ ಇದೆ ಇದು ರಾಘವೇಂದ್ರ ಸ್ವಾಮಿ ಮಠ. ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಯಾವುದೇ ಟೆಂಪಲ್ಗೆ ಹೋದ್ರೂ ಮನಸ್ಸು ಒಂಥರ ಹಗುರ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ ಒಳ್ಳೇದಾಗ್ಬೋದು ಅನ್ನೋದೇ ಎಲ್ಲರ ಥಿಂಕಿಂಗಲ್ಲಿ ಇರುತ್ತೆ. ಎಲ್ಲ ಕೇಳ್ಕೊಳ್ಳೋದು ಅದನ್ನೇ ಅಲ್ವಾ, ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಬಂದಿದ ತಕ್ಷಣ ಪ್ರಣಿ ಸ್ಕೂಲಿಂದ ಬಂದಿದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ನೋಡಿದ ತಕ್ಷಣ ಅವ್ನು ಊಟ ಎಷ್ಟು ಮಾಡಿದ್ದಾನೆ, ಎಷ್ಟು ತಿಂದಿದ್ದಾನೆ ಅನ್ನೋದೇ ನಾನು ಫಸ್ಟ್ ನೋಡೋದು. ಎಲ್ಲ ಅಮ್ಮನೂ ಅದನ್ನೇ ಮಾಡ್ತಾರೆ, ಆಮೇಲೆ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ನೋಡ್ತಾರೆ. ಹಾಗಾಗಿ ನಾನು ಅದನ್ನೇ ನೋಡಿದ್ರೆ ಬಾಕ್ಸ್ ನಾವು ಹೆಂಗೆ ಮಾಡಿ ಊಟ ಕಳಿಸಿದ್ದೋ ಅದೇ ಥರ ಇತ್ತು. ಒಂದು 6 ಪೀಸ್ ಮಾತ್ರ ತಿನ್ಕೊಂಬಂದಿದ್ದೆ. ಇವತ್ತು ಸಿಕ್ಕಾಬಟ್ಟೆ ಬೇಜಾರಾಯಿತು. ನಿನ್ನೆ ಬಾಕ್ಸ್ ಓಪನ್ ಮಾಡೋಕ್ಕಾಗಿಲ್ಲ. ಹಾಟ್ ಬಾಕ್ಸ್ ಸ್ವಲ್ಪ ಬಿಸಿಗೆ ಟೈಟ್ ಆಗುತ್ತೆ, ಓಪನ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಅವರು ಓಪನ್ ಮಾಡಿಕೊಟ್ಟಿರ್ತಾರೆ ಅನಿಸುತ್ತೆ ಟೀಚರ್ಸು. ಇವನು ತಿನ್ನೋದು ಸ್ವಲ್ಪ ಕಡಿಮೆನೇ, ಹಾಗಾಗಿ ಏನೂ ತಿಂದೇ ಇಲ್ಲ, ಬೇಜಾರಾಗಿತ್ತು. ಸರಿ ಬೇರೆ ಬಾಕ್ಸ್ ಕೊಡಮ್ಮ ಅಂತ ಹೇಳ್ತಾ ಇದ್ದ. ಅವ್ರ ಅಪ್ಪನೂ ಅವನ ಥರನೇ ಆಡ್ಕೊಂಡು ಬೇರೆ ಬಾಕ್ಸ್ ಕೊಡ್ಸೋಣ. ನಾನಿಲ್ಲ ಅದನ್ನೇ ತೊಗೊಂಡೋಗು, ಇವಾಗಲ್ವ ಕೊಡಿಸಿರೋದು, ಎಷ್ಟು ಕೊಡ್ಸೋಕ್ಕಾಗುತ್ತೆ ಅಂತ ನಾನು ಹಠ ಮಾಡ್ತಾಯಿದ್ದೆ. ಅಪ್ಪ ಮಗ ಕೇಳಲಿಲ್ಲ, ಇಬ್ಬರು ಬೇರೆ ಬಾಕ್ಸ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕರ್ಕೊಂಡೋಗಿದ್ರು. ಅವನಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಬಿಚ್ಕೊಂಡೆಲ್ಲ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ಇದೇ ಥರ ಆದರೆ ಇವ್ರ ಅಪ್ಪ ಮಗ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ನನಗೆ. ನಾನು ಹಂಗೂ ಟೀಚರ್ಸು ಕಾಲ್ ಮಾಡಿ ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೂ ಬಿಡಲಿಲ್ಲ ನಮ್ಮ ಪ್ರಣಿ. ನಮ್ಮ ಮ್ಯಾಮಿಗೆ ಫೋನ್ ಮಾಡಿದ್ರೆ ನೋಡು ಅಂತಾನೆ. ಅದೇ ಥರ ನಾವು ಇದ್ವಿ ಅಂತ ಹೊಸ ಲಂಚ್ ಬ್ಯಾಗು ಮತ್ತು ಲಂಚ್ ಬಾಕ್ಸ್ ಎರಡೂ ಕೊಡಿಸಿದ್ದಾಯಿತು. ಫೈನಲಿ ಒಂದೇ ಮನಸ್ಸಲ್ಲಿರೋದು, ಬಾಕ್ಸ್ ಕೊಡ್ಸೋದೇನು ದೊಡ್ಡದಲ್ಲ, ಅದರಲ್ಲಿ ಊಟ ಮಾಡ್ಕೊಬಂದರೆ ಅಷ್ಟೇ ಸಾಕು. ನಾನು ಟ್ರೈ ಮಾಡ್ತಾಯಿದ್ದೆ ಇದರಲ್ಲಿ ಓಪನ್ ಮಾಡೋಕ್ಕಾಗುತ್ತಾ ಇಲ್ವಾ, ಏನು ಮಾಡ್ಕೋತಾನೆ ಅಂತ. ಅಲ್ಲಿ ಓಪನ್ ಮಾಡಿ ಕೊಡ್ತಾರೆ, ಆದ್ರೂ ಒಂದೊಂದು ಟೈಮ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಇವನು ಆಡ್ತಿರೋದು ನೋಡಿದ್ರೆ, ಅಲ್ಲಿ ಬಾಕ್ಸ್ ಇರೋದು ನೋಡಿದ್ರೆ ಅಲ್ಲಿ ಏನಾಗ್ತಿದೆಯೋ ನನಗೊಂದು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಏನಾದರೂ ಪೇರೆಂಟ್ಸ್ ಮೀಟಿಂಗಲ್ಲಿ ಹೋದಾಗ ನಾನು ಕೇಳ್ಕೊಂಬರ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಏಕೆಂದರೆ ಮಕ್ಳುಗಳು ಊಟ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಷ್ಟು ಬೇಗ ಎದ್ದು ಅವ್ರಿಗೇನು ಇಷ್ಟನೋ ಮಾಡಿರ್ತೀವಿ. ಇವನು ಪ್ರತಿ ಸಲ ನನ್ನ ಬಾಕ್ಸ್ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದರಲ್ಲಿ ಒಂದೇ ಒಂದಿನ ಮಾತ್ರ ಬಾಕ್ಸ್ ಖಾಲಿ ಮಾಡ್ಕೊಂಬಂದಿದ್ದ. ಅವತ್ತೊಂದಿನ ನನಗೆ ತುಂಬ ಖುಷಿಯಾಗಿತ್ತು. ಅದಾದಮೇಲೆ ಅವ್ನು ಹೋಗಿದ್ದು ಅಷ್ಟು ದಿನವೂ ಬಾಕ್ಸ್ ವಾಪಸ್ ತೊಗೊಂಬಂದಿದ್ದಾನೆ ಅಂತಲೇ ಹೇಳ್ಬೋದು. ನಿಮಗೂ ಈ ಥರ ಅನುಭವ ಎಲ್ಲ ಆಗಿರುತ್ತೆ. ನನಗಿದು ಹೊಸ ಅನುಭವಗಳು, ನನಗಂತೂ ತಲೆ ಕೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಬಾಕ್ಸ್ ನೋಡಿದ ತಕ್ಷಣ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅವ್ನು ಊಟ ಮಾಡದೇ ಇರೋದು ನೋಡಿ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.